ರಾಜ್ಯದ ಎಲ್ಲಾ ಸಮುದಾಯಗಳ ಸ್ಥಿತಿಗತಿಗಳನ್ನು ತಿಳಿಯಲು ರಾಜ್ಯ ಸರ್ಕಾರ ಸಮೀಕ್ಷೆಗೆ ಮುಂದಾಗಿದ್ದು ಎಲ್ಲಾ ಸಮುದಾಯದ ಜನರು ಈ ಸಮೀಕ್ಷೆಗೆ ಸಹಕಾರ ನೀಡಬೇಕು ಎಂದು ದೊಡ್ಡಬಳ್ಳಾಪುರ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಟಿ ವೆಂಕಟರಮಣಯ್ಯ ಅವರು ಮನವಿ ಮಾಡಿದ್ದಾರೆ. ನಗರದ ಒಕ್ಕಲಿಗರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಈ ಹಿಂದೆ 2013-14ರಲ್ಲಿ ರಾಜ್ಯ ಸರ್ಕಾರ ಎಲ್ಲಾ ಸಮುದಾಯಗಳ ಸಮೀಕ್ಷೆ ನಡೆಸಿತ್ತು. ಆದರೆ ಹಲವು ಸಮುದಾಯದ ಮುಖಂಡರು, ಪ್ರಮುಖರು ಸಮೀಕ್ಷೆಯನ್ನ ಮತ್ತೊಮ್ಮೆ ಸೂಕ್ತ ರೀತಿಯಲ್ಲಿ ಮಾಡಬೇಕು ಎಂದು ಮನವಿ ಮಾಡಿದ ಹಿನ್ನೆಲೆ ರಾಜ್ಯ ಸರ್ಕಾರ ಮತ್ತೆ ಸಮೀಕ್ಷೆಗೆ ಮುಂದಾಗಿದೆ. ಸಮೀಕ್ಷೆಗೆ ಸಹಕಾರಿಯಾಗುವ ಅರ್ಜಿಗಳನ್ನು ಆಶಾ ಕಾರ್ಯಕರ್ತೆಯರು ಪ್ರತಿ ಮನೆಗೆ ತಲುಪಿಸಲಿದ್ದಾರೆ. ಇದೇ ತಿಂಗಳ 22ರಿಂದ ಸಮೀಕ್ಷೆ ಆರಂಭವಾಗಲಿದ್ದು, ಮಾಹಿತಿ ಪಡೆಯಲು ಮನೆ ಬಾಗಿಲಿಗೆ ಶಿಕ್ಷಕರು ಬರಲಿದ್ದಾರೆ. ಈ ಸಂದರ್ಭದಲ್ಲಿ ಮನೆಯ ಮುಖ್ಯಸ್ಥರು ಹಾಜರಿದ್ದು ಸೂಕ್ತ ಮಾಹಿತಿಯನ್ನ ಶಿಕ್ಷಕರಿಗೆ ಕೊಡುವ ಮೂಲಕ ಜಾತಿ, ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದ್ದಾರೆ. ನಮಸ್ಕಾರ. ಇವತ್ತು ಘನ ಸರ್ಕಾರ, ರಾಜ್ಯ ಸರ್ಕಾರ ಜಾತಿ ಗಣತಿಯನ್ನು ಇವತ್ತು ಇಡೀ ರಾಜ್ಯಾದ್ಯಂತ ಅದನ್ನು ಮಾಡಬೇಕು ಅಂತಂತ ಹೇಳಿ 14-15ರಲ್ಲಿದ್ದಂಥ ಸರ್ಕಾರ ಸಹ ತೀರ್ಮಾನ ತಗೊಂಡಿತ್ತು. ಅಂದು ಜನಗಣತಿ ಮಾಡಿದಂಥದ್ದು ಯಾವ ಸಮುದಾಯಕ್ಕೂ ಅದು ಇಷ್ಟ ಆಗಿರಲಿಲ್ಲ. ನಮ್ಮದು ಕಮ್ಮಿ ಇದೆ ಅಂತೇಳಿ ಗೊಂದಲ ಆಗಿತ್ತು. ಅದನ್ನು ಮನಗೊಂಡಂಥ ತಮ್ಮ ಮಾಧ್ಯಮದ ಮುಖಾಂತರ ಇರ್ಬೋದು, ಬುದ್ಧಿಜೀವಿಗಳ ಮುಖಾಂತರ ಇರ್ಬೋದು, ಆ ಎಲ್ಲ ಸಮಾಜದ ಮುಖಂಡರುಗಳಿಂದ ಇದು ಜನಗಣತಿ ಸರಿಯಾಗಿಲ್ಲ ಅಂತಂತೇಳಿ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಾಗ ಈಗಿರ್ತಕ್ಕಂಥ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಜನಗಣತಿಯನ್ನು ಈ ರಾಜ್ಯದಲ್ಲಿ ಮಾಡಬೇಕು ಅಂತ ಹೇಳಿ ಎಲ್ಲ ಸಮುದಾಯದ, ಈ ನಮ್ಮ ರಾಜ್ಯದಲ್ಲಿ ಎಷ್ಟು ಜಾತಿ ಜನಾಂಗ ಇದೆ ಎಲ್ಲರ ಒಂದು ಜನಗಣತಿಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ತಗೊಂಡು ಅದನ್ನು ಮಾಡಬೇಕು ಅಂತ ಸಂದರ್ಭದಲ್ಲಿ ನಾವು ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಶರತ್ ಅವರು, ನಮ್ಮ ವಿಶ್ವಾಸ ಅವರಿಗೆ, ಎಲ್ಲ ಪಕ್ಷದ ಯುವಕರಿಗೆ ಮತ್ತು 3 ಪಕ್ಷಗಳ ಬ್ಲಾಕ್ ಅಧ್ಯಕ್ಷರುಗಳಿಗೆ, ಸಮಾಜದ ಎಲ್ಲ ಮುಖಂಡರಿಗೂ ತಾವು ತಿಳಿಸಿ ಅಂತ ಹೇಳಿದಾಗ ಎಲ್ಲ ಬಂದಿದ್ದಾರೆ. ಇಲ್ಲಿ ಅವ್ರ ಜೊತೆಗೆ ತಾವು ಮಾಧ್ಯಮದವರು ಸಹ ಸಮಯ ಕೊಟ್ಟಿದ್ದು, ತಾವು ಬಂದಿದ್ದೀರಿ, ಭಾಳ ಸಂತೋಷ. ಇದರ ಉದ್ದೇಶ ಇಷ್ಟೇ. ಇದು ಜಾತಿ ಗಣತಿ ಅನ್ನೋದು ಆ ಒಂದು ಸಮುದಾಯಗಳ ಒಂದು ಸ್ಥಿತಿಗತಿ ಬಗ್ಗೆ ಈಗ ಆಲ್ರೆಡಿ ಘನ ಸರ್ಕಾರ ನಮ್ಮ KPTCL ಬೇಸ್ಕಾಮನ್ನಿಂದ ಮೀಟ್ರಿಗೆ ಸ್ಟಿಕ್ಕರ್ನ ಅಂಟಿಸುವಂಥ ಕೆಲಸವನ್ನು ಆಗಿದೆ. ಈ 2ನೇ ಸಾಲಿನಲ್ಲಿ ಇವತ್ತು ನಮ್ಮ ಆಶಾ ಕಾರ್ಯಕರ್ತೆಯರು ಮನೆಗೆ ಬಂದು ಆ ಫಾರಮನ್ನು ಕೊಟ್ಕೊಂಡು ಹೋಗ್ತಾರೆ. ಆ ಕುಟುಂಬದಲ್ಲಿ ಅದನ್ನು ಪರಿಶೀಲನೆ ಮಾಡಿಕೊಂಡು ನಾವು ಯಾವ ರೀತಿ ಫಿಲಪ್ ಮಾಡಬೇಕು, ಏನು ಮಾಡಬೇಕು ಅಂತಂತ ಹೇಳಿ ಸ್ಟಡಿ ಮಾಡಲಿಕ್ಕೆ ಅಂತೇಳಿ ಯಾರು ಮಾಡಬಾರ್ದು, ಅದನ್ನು ಇಟ್ಕೊಬೇಕು. 22ರಿಂದ ಈ ರಾಜ್ಯ ಸರ್ಕಾರ ಶಿಕ್ಷಕರಿಗೆ ನೇಮಿಸಿದೆ. ಒಬ್ಬ ಶಿಕ್ಷಕರಿಗೆ 120 ಮನೆಯಿಂದ 150 ಮನೆಗಳನ್ನು ಕೊಟ್ಟಿದೆ. ಅದಕ್ಕೆ ಸಮಯನೂ 22ರಿಂದ ಕೊಟ್ಟಿದ್ದಾರೆ, ಕೊನೆಯ ಸಮಯನೂ ಸಹ ಕೊಟ್ಟಿದ್ದಾರೆ. ಆ ಸಮಯದಲ್ಲಿ ಈ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ಬಂಧು ಭಗಿನಿಯರು, ಯುವಕರು, ಬುದ್ಧಿವಂತರು, ರಾಜಕಾರಣಿಗಳು ಅವರ ಊರುಗಳಲ್ಲಿ ಇದನ್ನು ಮನದಟ್ಟು ಮಾಡೋ ರೀತಿಯಲ್ಲಿ ಬಂದಾಗ ಆ ಕುಟುಂಬದ ಏನು ಸ್ಥಿತಿಗತಿಗಳಿದೆ, ಯಾವ ರೀತಿ ನಾವಿದ್ದೀವಿ, ಯಾವ ಪರಿಸ್ಥಿತಿಯಲ್ಲಿದ್ದೀವಿ, ಏನಿದ್ದೀವಿ, ಏನು ಉದ್ಯೋಗ ಮಾಡ್ತೀವಿ ಅನ್ನೋದನ್ನ ಅವರು ವಿವರಣೆ ಕೊಡಬೇಕಾಗ್ತದೆ. ಅದನ್ನು ಕೊಟ್ಟು ಮನೆಗಳಿಂದ ಬರೆಸಿದಾಗ ಆ ಮುಂದಿನ ದಿನಗಳಲ್ಲಿ ಸರ್ಕಾರಗಳು ತಂದಂಥ ಕಾರ್ಯಕ್ರಮಗಳಲ್ಲಿ ಮೀಸಲಾತಿಗಳಿರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು, ಅದು ಎಲ್ಲ ಸಮುದಾಯಗಳಿಗೂ ಅದು ಒಳ್ಳೆಯದಾಗ್ತದೆ. ಅದು ಆ ಪರ್ಸೆಂಟೇಜ್ ಪ್ರಕಾರ ಇನ್ನೊಂದು ಮತ್ತೊಂದು ಮಾಡಲಿಕ್ಕೆ ಸಹಕಾರಿ ಆಗ್ತದೆ. ಆ ಉದ್ದೇಶದಿಂದ ಇವತ್ತು ಎಲ್ಲರೂ ಸಹ ನಾವಿಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳು ಸೇರಿದ್ದೀವಿ. ಅದರಿಂದ ಉದ್ದೇಶ ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ಇಡೀ ತಾಲೂಕಿನ ಪ್ರಸಾರ ಆಗ್ತಕ್ಕಂಥ ಎಲ್ಲ ಪತ್ರಿಕೆಗಳಿರ್ಬೋದು, ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಅದರಲ್ಲಿ ತಾವು ಈ ಮಾಹಿತಿಯನ್ನು ಎಲ್ಲ ಸಮುದಾಯದ ಬಂಧುಗಳಿಗೆ ಮಾಹಿತಿಯನ್ನು ತಾವು ಕೊಟ್ಟು ಅವತ್ತು ಏನೇ ಕೆಲಸ ಇದ್ದರೂ ಸಹ ಅವತ್ತು ಯಾರು ನಿಮ್ಮ ಹಳ್ಳಿಗಳಿಗೆ ಮೇಷ್ಟ್ರು ಬರೋಂಥ ದಿನ ಆ ಕುಟುಂಬದ ಮುಖ್ಯಸ್ಥರಿದ್ದು ಅದನ್ನು ನಿಖರವಾಗಿ ಕರೆಕ್ಟಾಗಿ ಅದನ್ನು ಬರೆಸ್ಬೇಕು ಅಂತಂತೇಳಿ ಕೆಲವೆಲ್ಲ ಇವತ್ತು ಸಮಾಜದ ಸ್ವಾಮೀಜಿಗಳು ಇವತ್ತು ಅವರು ಸಹ ಎಲ್ಲ ವಿಷಯಗಳನ್ನು ಸಮುದಾಯನ ಕರೆದು ಹೇಳೋಂಥ ಕೆಲಸವನ್ನು ಸಹ ಎಲ್ಲ ಸಮುದಾಯದವರು ಸಹ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅದ್ರ ಜೊತೆಗೆ ಎಲ್ಲ ಸಮುದಾಯದ ಬಂಧು ಭಗಿನಿಯರಿಗೆ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ
ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದಕ್ಕೂ ಇದು ಮನೆ ಮನೆಗೆ ಮನವರಿಕೆ ಆಗಲಿ ಅಂತ ಹೇಳಿ ಇವತ್ತು ಈ ಸಭೆಯನ್ನು ನಮ್ಮ ಯೂತ್ ಕಾಂಗ್ರೆಸ್ಸಿಂದ ಇದನ್ನು ಏರ್ಪಡಿಸಿ 3 ಪಕ್ಷದ ಯೂತ್ ಕಾಂಗ್ರೆಸ್ಸಿನ ಯುವಕರು ಸಹ ಇಲ್ಲಿ ಬಂದಿದ್ದಾರೆ. ಅದೇ 3 ಬ್ಲಾಕಿನ ಅಧ್ಯಕ್ಷರುಗಳು ಬಂದಿದ್ದಾರೆ. ಸಮಾಜದ ಒಬ್ಬ ವ್ಯಕ್ತಿಗೂ ನಾವು ತಿಳಿಸಿದ್ವಿ, ನಿಮ್ಮ ಸಮಾಜಕ್ಕೆ ನೀವು ಅದನ್ನು ತಿಳಿಸ್ಕೊಡಿ, ನಾಳೆ ಸಭೆ ಮುಖಾಂತರ ಇಲ್ಲ ಫೋನ್ ಮುಖಾಂತರ ಅಂತ ಹೇಳಿದ್ದೀವಿ. ಅವರು ಸಹ ಬಂದಿದ್ದಾರೆ. ತಮ್ಮ ಈ ಒಂದು ಕರೆಗೆ ಬಂದಿರತಕ್ಕಂಥ ತಾಲೂಕಿನ ಎಲ್ಲ ಸಮುದಾಯದ ಮುಖಂಡರುಗಳಿಗೆ, ಯೂತ್ ಅವರಿಗೆ ಮತ್ತು ಮಾಧ್ಯಮದವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.